ಕಾಗವಾಡದಲ್ಲಿ ಅಶ್ವವೇಗ ನ್ಯೂಸ್ ವರದಿ ಸಂಚಲನವನ್ನ ಮಾಡಿದೆ. ಮಾಡದ ರಸ್ತೆಗೆ 2 ಬಾರಿ ಬಿಲ್ ಮಂಜೂರಾಗಿತ್ತು. ಈ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದೆ ಅಶ್ವವೇಗ ನ್ಯೂಸ್. ಕಾಗವಾಡದಲ್ಲಿ ಅಶ್ವವೇಗ ನ್ಯೂಸ್ ವರದಿ ಸಂಚಲನ. ಮಾಡದ ರಸ್ತೆಗೆ 2 ಬಾರಿ ಬಿಲ್ ಮಂಜೂರಾಗಿತ್ತು. ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಜಂಟಿ ಗೋಲ್ಮಾಲ್. ಕಾಗವಾಡದ ಮೋಳೆ ಗ್ರಾಮದಲ್ಲಿ ಭಾರಿ ಭ್ರಷ್ಟಾಚಾರ. ನಕಲಿ ದಾಖಲೆ ಸೃಷ್ಟಿಸಿ 6 ಲಕ್ಷ ರೂಪಾಯಿ ಗುಳುಂ ಮಾಡಿದ್ರು. ಕಾಮಗಾರಿ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ದ ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಕಾಮಗಾರಿಯ ಅನುಪಾಲನಾ ವರದಿ ಕೇಳಿದ ಜಿಲ್ಲಾ ಪಂಚಾಯತ್ ಸಿಇಒ 3 ದಿನದಲ್ಲಿ ವರದಿ ಸಲ್ಲಿಸಲು ತಾಲೂಕು ಪಂಚಾಯತ್ ಸಿಇಒಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಶ್ವವೇಗ ನ್ಯೂಸ್ ವರದಿಯಿಂದ ಬೆಚ್ಚಿಬಿದ್ದ ಭ್ರಷ್ಟರು. ಕಾಗವಾಡದಲ್ಲಿ ಅಶ್ವವೇಗ ನ್ಯೂಸ್ ವರದಿಯ ಸಂಚಲನ ಇದು. ಮಾಡದ ರಸ್ತೆಗೆ 2 ಬಾರಿ ಬಿಲ್ ಮಂಜೂರು ಮಾಡಿದ್ರು. ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಜಂಟಿ ಗೋಲ್ಮಾಲ್ ನಡೆಯಿತು. ಕಾಗವಾಡದ ಮೋಳೆ ಗ್ರಾಮದಲ್ಲಿ ಭಾರಿ ಭ್ರಷ್ಟಾಚಾರ. ನಕಲಿ ದಾಖಲೆ ಸೃಷ್ಟಿಸಿ 6 ಲಕ್ಷ ರೂಪಾಯಿ ಗುಳುಂ ಮನಸಿದ್ರಲ್ಲಿ. ಕಾಮಗಾರಿ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ದ ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಕಾಮಗಾರಿಯ ಅನುಪಾಲನಾ ವರದಿ ಕೇಳಿದ ಜಿಲ್ಲಾ ಪಂಚಾಯಿತಿ ಸಿಇಒ 3 ದಿನದಲ್ಲಿ ವರದಿ ಸಲ್ಲಿಸಲು ತಾಲೂಕು ಪಂಚಾಯಿತಿ ಇಒಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಶ್ವವೇಗ ನ್ಯೂಸ್ ವರದಿಯಿಂದ ಬೆಚ್ಚಿ ಬಿದ್ದಿದ್ದಾರೆ ಇದೀಗ ಭ್ರಷ್ಟರು. ಈ ರೀತಿಯಾಗಿ ಕೆಲವೊಂದು ಕಾಣದಂತ ಕೆಲವೊಂದು ಹಳ್ಳಿಗಳೇನಿರುತ್ತೆ ಅಂದ್ರೆ ಇದೀಗ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಕಡೆಗಳಲ್ಲಿ ಆಗಿರ್ಬೋದು, ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ಯಾರು ಬಂದು ಅಲ್ಲಿ ರಸ್ತೆ ಆಗಿದೆಯಾ ಅಥವಾ ಕಾಮಗಾರಿ ನಡೆದಿದೆಯಾ ಅಂತ ಯಾರೇ ನೋಡ್ತಾರೆ? ರಸ್ತೆ ಆಗಿದೆ ಅನ್ನೋದನ್ನ ಯಾರಲ್ಲಿ ಗಮನಿಸ್ತಾರೆ? ಯಾರು ಇಲ್ಲ. ಹಾಗಾಗಿ ನಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಒಂದಿಷ್ಟು ವರದಿಗಳನ್ನ ಕೊಟ್ಬಿಟ್ಟು ಅದರ ಬಿಲ್ಲನ್ನ ಪಾಸ್ ಮಾಡಿಕೊಂಡು ಅದನ್ನ ನಾವೇ ಗುಳುಂ ಮನಿಸ್ಕೊಂಡು ಆರಾಮಾಗಿ ತಿನ್ಕೊಂಡು ಭ್ರಷ್ಟಾಚಾರದಲ್ಲಿ ಮಾಡಿಕೊಂಡು ಕೂತ್ಕೊಂಡ್ಬಿಡೋನು ಅನ್ನುವಂಥ ಒಂದಿಷ್ಟು ಅಧಿಕಾರಿಗಳು ಇಂತಹ ಭಾಗಗಳಲ್ಲಿ ಇರ್ತಾರೆ. ಇದರ ಬಗ್ಗೆ ಅಶ್ವವೇಗ ನ್ಯೂಸ್ ಧ್ವನಿಯನ್ನ ಎತ್ತಿತ್ತು, ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಜಿಲ್ಲಾ ಪಂಚಾಯಿತಿ ಸಿಇಒ ತನಿಖೆಗೆ ಸೂಚನೆಯನ್ನ ನೀಡಿದ್ದಾರೆ. ಏನೇನೆಲ್ಲ ಅಲ್ಲಿ ಯಾವಾಗ ಬಿಲ್ ಅಲ್ಲಿ ಪಾವತಿಯಾಗಿತ್ತು, ಯಾವಾಗ ಬಿಲ್ ಅರ್ಜಿಯಲ್ಲಿ ಮಂಜೂರಾಗಿತ್ತು, ಇದ್ರ ಬಗ್ಗೆ ಎಲ್ಲ ಎಳೆಯಾದಂತ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅನ್ನುವಂತ ಒಂದಿಷ್ಟು ಸೂಚನೆಯನ್ನ ನೀಡಿರುವಂತದ್ದು. ಹೀಗಾಗಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿದೆ, 2 ಬಾರಿ ಕೂಡ ಆಗಿದೆ ಅಂತಾನೆ ಬಿಲ್ ಅನ್ನ ಅಲ್ಲಿ ಮಂಜೂರು ಮಾಡ್ಕೊಂಡಿದ್ರು. ಅಂದ್ರೆ 6 ಲಕ್ಷ ರೂಪಾಯಿಯನ್ನ ಅಲ್ಲಿ ಮಂಜೂರು ಮಾಡಿಸ್ಕೊಂಡು ಅದನ್ನ ಅಲ್ಲಿದ್ದಂತ ಅಧಿಕಾರಿಗಳೇ ಗುಳುಂ ಮನ್ಸಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಯಾವುದೇ ರೀತಿಯಾದಂಥ ರಸ್ತೆನೂ ಆಗಿಲ್ಲ, ಯಾವ ಕಾಮಗಾರಿನೂ ಸಹಿತ ನಡೆದಿಲ್ಲ. ಇದರ ಬಗ್ಗೆ ಅಶ್ವವೇಗ ನ್ಯೂಸ್ ವರದಿಯನ್ನ ಮಾಡಿತ್ತು. ಇದೀಗ ಈ ವರದಿಯ ಬೆನ್ನಲ್ಲೇ ಜಿಲ್ಲಾ ಪಂಚಾಯಿತಿ ಸಿಇಒ ಅಧಿಕಾರಿಗಳು ತನಿಖೆಗೆ ಸೂಚನೆಯನ್ನ ನೀಡಿದ್ದಾರೆ. ಮಾಡದ ರಸ್ತೆಗೆ 2 ಬಾರಿಯಲ್ಲಿ ಬಿಲ್ಲನ್ನ ಮಂಜೂರು ಮಾಡಿಕೊಂಡಿದ್ರು. ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಅಲ್ಲಿ ಜಂಟಿ ಗೋಲ್ಮಾಲ್ ನಡೆದಿತ್ತು. ಕಾಗವಾಡದ ಮೋಳೆ ಗ್ರಾಮದಲ್ಲಿ ನಡೆದಿರುವಂತಹ ಭಾರಿ ಭ್ರಷ್ಟಾಚಾರ. ಆರ್ಟಿಐ ಮೂಲಕ ಬಲ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಈ ಏನು ಮಾಡದಂತ ಕಾಮಗಾರಿಯ ವಿಚಾರಕ್ಕೆ 2 ಬಾರಿ ಬಿಲ್ ಮಂಜೂರಾಗಿರುತ್ತೆ, ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕಾಮಗಾರಿ ನಡೆದಿರೋದಿಲ್ಲ. ಇದರ ಬಗ್ಗೆ ಅಶ್ವವೇಗ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಅಲ್ಲಿ ಬಿತ್ತರಿಸಿತು. ಇದರ ಬೆನ್ನಲ್ಲೇ ಇದೀಗ ಜಿಲ್ಲಾ ಪಂಚಾಯಿತಿ ಸಿಇಒಗಳು ತನಿಖೆಗೆ ಸೂಚನೆಯನ್ನ ನೀಡಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ?
ಖಂಡಿತ ವನಿತಾ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದಲ್ಲಿ ತೋಟವೊಂದರಲ್ಲಿ ಅಂತಂದ್ರೆ ಕಾಮಗಾರಿಯನ್ನ ಮಾಡದೆ ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಣವನ್ನ ಇಲ್ಲಿ ಲೂಟಿ ಮಾಡಿರೋ ಕುರಿತು ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸಿತು. ಅಶ್ವವೇಗ ನ್ಯೂಸ್ ನಲ್ಲಿ ಯಾವಾಗ ವರದಿಯನ್ನ ಬಿತ್ತರುತ್ತೋ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಕಾಗವಾಡ ತಾಲೂಕಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂತ ಅವರಿಗೆ ಒಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳಿಗೆ ಒಂದು ಪತ್ರವನ್ನು ಸಹ ಬರೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾದ್ರೆ ಅಶ್ವವೇಗ ನ್ಯೂಸ್ ವರದಿಯನ್ನ ಉಲ್ಲೇಖಿಸಿ 3 ದಿನಗಳ ಒಳಗಾಗಿನೇ ಇಲ್ಲಿ ನಮಗೆ ಅನುಪಾದನಾ ವರದಿಯನ್ನ ನೀಡುವಂತೆ ಇಲ್ಲಿ ಮೇಲಾಧಿಕಾರಿಗಳು ಏನಂತಂದ್ರೆ ಕಾಗವಾಡ ತಾಲೂಕು ಪಂಚಾಯತಿ ಯುವ ಅಧಿಕಾರಿಗೆ ಇಲ್ಲಿ ಪತ್ರವನ್ನು ಸಹ ಬರೆದಿರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ 2 ಮೈಗಳಂತಂದ್ರೆ ಒಂದು 3 ಲಕ್ಷ ರೂಪಾಯಿ ಹಂತದಲ್ಲಿ ಒಟ್ಟು 6 ಲಕ್ಷ ರೂಪಾಯಿ ಹಣವನ್ನ ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲಿ ಕಾಮಗಾರಿ ಮಾಡದೇನೆ ಬಿಲ್ ತೆಗೆದಿರುವುದಾಗಿ ಇಲ್ಲಿ ಆರೋಪ ಕೇಳಿಬಂತು. ಈ ಆರೋಪದ ಕುರಿತಂತೆ ಅಶ್ವವೇಗನ್ನು ಸಹ ವರದಿಯನ್ನ ಬಿತ್ತರಿಸಿತು. ವರದಿ ಬಿತ್ತರ ಹೋಗುವಂತ ಎಚ್ಚೆತ್ತುಕೊಂಡು ಅಧಿಕಾರಿಗಳು ತನಿಖೆಗೆ ಸಹ ಇಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ವನಿತಾ.